ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 8ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ 3 ದಿನಗಳ ಡೌನ್ ಸೈಡ್ನ ನಂತರ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ಸೆನ್ಸೆಕ್ಸ್ನಲ್ಲಿ 400 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 145 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ನಮಗೆ 17,784ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 195 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ನಾವು ಸೆನ್ಸೆಕ್ಸ್ನ ಟಾಪ್ ಗೇನರ್ ಗಮನಿಸಿದಾಗ ITC ಟಾಪ್ ಗೇನರ್ ಆಗಿ ಕಾಣಿಸ್ತಿದೆ. 4.5% ಅಪ್ಸೈಡ್ ನಮಗೆ ITC ಅಲ್ಲಿ ಕಾಣಿಸ್ತಿದೆ. ITC ಯೂಶಲಿ ಟಾಪ್ ಗೇನರ್ ಆಗಿ ನಮಗೆ ನೋಡೋದಕ್ಕೆ ಸಿಗೋದು ಯಾವಾಗ ಟೊಬ್ಯಾಕೊ ಟ್ಯಾಕ್ಸಸ್ಗಳಲ್ಲಿ ಯಾವುದೇ ಒಂದು ಇನ್ಕ್ರೀಸ್ ಇರೋದಿಲ್ಲ ಅಂಥ ಸಮಯದಲ್ಲಿ ITCಯಲ್ಲಿ ಒಳ್ಳೆ ಒಂದು ಮೂಮೆಂಟಮ್ ಕಾಣಿಸುತ್ತೆ. ಅಥವಾ ITC ಏನಾದರೂ ಒಳ್ಳೆ ಒಂದು ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದಾಗ ಆಗ ನಮಗೆ ITCಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಕಾಣಿಸುತ್ತೆ. ಬಟ್ ಈಗ ಎರಡು ನ್ಯೂಸ್ ಇಲ್ಲದೇ ಇದ್ರೂ ಕೂಡ ITCಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಅದಕ್ಕೆ ಮೇಜರ್ ರೀಸನ್ ಏನು ಅಂದರೆ ITC ಒಂದು ಕಾಂಗ್ಲೊಮರೇಟ್ ಕಂಪನಿ ಆಗಿರುತ್ತೆ. ಅಂದರೆ ಬೇರೆ ಬೇರೆ ರೀತಿಯ ಬಿಸ್ನೆಸ್ಸನ್ನು ನಡೆಸ್ತಾರೆ. ಹೋಟೆಲ್, ಸಿಗರೆಟ್, FMCG, ಪೇಪರ್ ಬೋರ್ಡ್ ಹಾಗೆ ಅಗ್ರಿಕಲ್ಚರ್ ಬಿಸ್ನೆಸ್ ಕೂಡ ಇದೆ. ಸೊ ತುಂಬಾ ಬಿಸ್ನೆಸ್ಗಳು ಸೇರಿ ಒಂದು ITC ಕಂಪನಿ ಆಗುತ್ತೆ. ಸೊ ಎಲ್ಲ ಬಿಸ್ನೆಸ್ಗಳು ಈಗ ಕೋವಿಡ್ಗೂ ಮುಂಚೆ ಯಾವ ರೀತಿ ನಡೀತಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿ ನಡೀತಿದೆ. ITC 2 ವರ್ಷದಿಂದ ಒಳ್ಳೆ ಒಂದು ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಸೊ ಈಗ ನಮಗೆ ಒಳ್ಳೆ ಒಂದು ಮೂಮೆಂಟಮ್ ITC ಸ್ಟಾಕಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಮತ್ತು M&M ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಟೆಕ್ ಮಹೀಂದ್ರ 1.5% ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ NTPC ಕಳೆದ ಒಂದು ವಾರದಿಂದ ಒಳ್ಳೆ ಪಾಸಿಟಿವ್ ಮೂಮೆಂಟಮ್ NTPC ಮತ್ತು ಪವರ್ ಗ್ರಿಡ್ಡಲ್ಲಿ ಇತ್ತು. ಸೊ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಮಗೆ NTPCಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಮಾರ್ಕೆಟ್ನ ಈ ಒಂದು ಪಾಸಿಟಿವ್ ಮೂಮೆಂಟಮ್ಗೆ ಮೇಜರ್ ರೀಸನ್ ಏನು ಅಂದರೆ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಮುಗಿದಿದೆ. ಸೊ ಇಲ್ಲಿ RBI ಯಾವುದೇ ರೀತಿಯ ಒಂದು ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿಲ್ಲ. ಸೊ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಯಾವ ರೀತಿ ಇತ್ತು ಸೇಮ್ ಅದೇ ರೇಟನ್ನೇ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಯೂಶಲಿ ಸ್ಟಾಕ್ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಸೊ ಆಲ್ರೆಡಿ ಇದನ್ನು ನಾವು ತುಂಬ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಜನರು ದುಡ್ಡನ್ನು ಸ್ಟಾಕ್ ಮಾರ್ಕೆಟಿಂದ ತೆಗೆದು ಸೊ ಅದನ್ನು ಬ್ಯಾಂಕಲ್ಲಿ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಬಾಂಡ್ಗಳಲ್ಲಿ ಡೆಫ್ಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಆಗ ಮಾರ್ಕೆಟ್ನಿಂದ ದುಡ್ಡು ಆಚೆ ಹೋಗಿ ಬೇರೆ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಆಗುತ್ತೆ. ಸೊ ಈಗ ನಮಗೆ ರೆಪೋ ರೇಟ್ ಹಾಗೆ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಆಗಿಲ್ಲ. ಸೊ ಇಂಟ್ರೆಸ್ಟ್ಗಳು ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಏನಿದು ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ರೆಪೋ ರೇಟ್ ಅಂದಾಗ RBI ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ಗೆ ಸ್ವಲ್ಪ ಫಂಡ್ಗಳನ್ನು ಕೊಡ್ತಾರೆ. ಸೊ ಆ ಫಂಡ್ಗಳನ್ನು ಬಳಸಿ ಬ್ಯಾಂಕ್ಗಳು ಅದನ್ನು ಲೋನ್ನ ರೂಪದಲ್ಲಿ ಕಸ್ಟಮರ್ಗಳಿಗೆ ಹಾಗೆ ಬಿಸ್ನೆಸ್ಗಳಿಗೆ ಕೊಡ್ತಾರೆ. ಸೊ ಅಲ್ಲಿ ಅವರು ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಸೊ ಈ ರೆಪೋ ರೇಟ್ ಏನಿದೆ ಈಗ ಸದ್ಯಕ್ಕೆ 4% ಇದೆ. ಸೊ ಅದನ್ನು RBI ಅದೇ ರೀತಿ ಮೇಂಟೈನ್ ಮಾಡ್ತಿದ್ದಾರೆ. ರಿವರ್ಸ್ ರೆಪೋ ರೇಟ್ ಅಂದಾಗ RBI ಬ್ಯಾಂಕ್ಗಳಿಂದ ಸಾಲ ಪಡ್ಕೊಳ್ಳುತ್ತೆ ಶಾರ್ಟ್ ಟರ್ಮ್ಗೆ. ಸೊ ಅದರ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ 3.35% ಇದೆ. ಸೊ ಇದನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ರೇಟ್ಗಳಲ್ಲಿ ನಮಗೆ ಯಾವುದೇ ಒಂದು ಚೇಂಜಸ್ ಕಾಣಿಸ್ತಿಲ್ಲ. ರೆಪೋ ರೇಟ್ ಹಾಗೆಯೇ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಆದರೆ ಸೊ ನಮಗೆ ಇಂಟ್ರೆಸ್ಟ್ ಏನು ಬರುತ್ತೆ ಸೇವಿಂಗ್ ಬ್ಯಾಂಕಿಂದ ಅದು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಾವು ಲೋನ್ಗಳೇನಾದರೂ ತೊಗೊಂಡಿದ್ರೆ ಬ್ಯಾಂಕಿಂದ ಸೊ ಅದು ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಹಾಗೆ RBI ಮಾನಿಟರಿ ಪಾಲಿಸಿಯಲ್ಲಿ ನಮಗೆ GDP ಗ್ರೋತ್ನ ಬಗ್ಗೆ ಕೂಡ ಡೇಟಾ ನೋಡೋದಕ್ಕೆ ಸಿಗ್ತಿದೆ. ಫೆಬ್ರವರಿಯಲ್ಲಿ ಏನು ಮಾನಿಟರಿ ಮೀಟಿಂಗ್ ಆಗಿತ್ತು ಅಲ್ಲಿ ನಮಗೆ GDP ಗ್ರೋತ್ 2023ರಲ್ಲಿ 7.8% ಇರ್ಬೋದು ಅನ್ನುವಂಥ ಪ್ರೆಡಿಕ್ಷನ್ಗಳು RBI ಗವರ್ನರ್ನ ಕಡೆಯಿಂದ ಬಂದಿತ್ತು. ಬಟ್ ಈಗ ಆ ಒಂದು ಗ್ರೋತನ್ನು ಇಲ್ಲಿ ಕಟ್ ಡೌನ್ ಮಾಡಿದರೆ ಕೇವಲ 7.2% GDP ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಶಕ್ತಿಕಾಂತ ದಾಸ್ ಅವರು ಹೇಳ್ತಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಸೊ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಏನು ವಾರ್ ನಡೀತಿದೆ ಅದರಿಂದ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದ್ದಾಗ GDP ಗ್ರೋತ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಪೆಟ್ರೋಲನ್ನು ಹೆಚ್ಚು ಬೆಲೆ ಕೊಟ್ಟು ಬೈ ಮಾಡಬೇಕಾಗುತ್ತೆ. ಅಂದರೆ ಕ್ರೂಡ್ ಆಯಿಲ್ಗಳನ್ನು ಹೆಚ್ಚಿನ ಬೆಲೆಗೆ ಬೈ ಮಾಡಬೇಕಾಗುತ್ತೆ. ಅಥವಾ ನಾವು ಯಾವುದೇ ಒಂದು ವಸ್ತುಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂದಾಗ ಹೆಚ್ಚಿನ ಬೆಲೆ ಕೊಟ್ಟು ಆ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಆಗ ಇಂಡಿಯಾದಲ್ಲಿ ಏನಾಗುತ್ತೆ ಹಣದುಬ್ಬರ ಹೆಚ್ಚಾಗುತ್ತೆ. ಸೊ ಅಲ್ಲಿ ನಮಗೆ ಗ್ರೋತ್ ಕೂಡ ಕಮ್ಮಿ ಆಗೋದು ಕಾಣಿಸುತ್ತೆ. ಹಾಗೆ ಬಾಂಡ್ ಈಲ್ಡ್ ಏನಿದೆ ಗೌರ್ಮೆಂಟ್ಗಳು ಏನು ಬಾಂಡ್ಗಳನ್ನು ಇಶ್ಯೂ ಮಾಡ್ತಾರೆ ಸೊ ಆ ಬಾಂಡ್ನ ರಿಟರ್ನ್ಸ್ ಏನಿದೆ 7% ಈಗ ನಮಗೆ ನೋಡೋದಕ್ಕೆ ಸಿಗ್ತಿದೆ. 2019ರ ನಂತರ ಇದೇ ನಮಗೆ ಫಸ್ಟ್ ಟೈಮ್ 7% ರಿಟರ್ನ್ ಬಾಂಡ್ಗಳಿಂದ ಜನರೇಟ್ ಆಗ್ತಿರೋದು ಕಾಣಿಸ್ತಿದೆ. ಯೂಶಲಿ ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಾ ಕೇವಲ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಾ. ಬಟ್ ತುಂಬ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವರು ಡೆಫ್ಟ್ ಫಂಡ್ಗಳಲ್ಲಿ ಹಾಗೆ ಬಾಂಡ್ಗಳಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತಾರೆ. ಸೊ ಯಾರಾದರೂ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಮ್ಯೂಚುವಲ್ ಫಂಡ್ಗಳ ಮೂಲಕ ಕೂಡ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ನೀವು ಜಸ್ಟ್ ಬಾಂಡ್ ಫಂಡ್ಸ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಫಂಡ್ಗಳು ಸಿಗುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದಾಗ ಝೀರೋದಾ ಕಾಯಿನ್ನ ಮೂಲಕ ಕೂಡ ಬಾಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ.
ಇಲ್ಲಾಂದರೆ RBI ತಮ್ಮದೇ ಆದ ಒಂದು ರಿಟೇಲ್ ಅಪ್ಲಿಕೇಶನನ್ನು ಕೂಡ ತೆಗೆದಿದ್ದಾರೆ. ಸೊ ಅಲ್ಲಿ ಕೂಡ ನೀವು ರಿಜಿಸ್ಟರ್ ಆಗಿ ಸೊ ಗೌರ್ಮೆಂಟ್ ಏನೇನು ಬಾಂಡ್ಗಳನ್ನು ಇಶ್ಯೂ ಮಾಡ್ತಾರೆ ಸೊ ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾರ್ಚ್ ತಿಂಗಳಲ್ಲಿ 28,500 ಕೋಟಿ ಇನ್ವೆಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಫೆಬ್ರವರಿಯಲ್ಲಿ ಈ ಒಂದು ಡೇಟಾ ನಾವು ನೋಡಿದಾಗ 19,700 ಕೋಟಿ ಇನ್ವೆಸ್ಟ್ ಆಗಿತ್ತು. ಮಾರ್ಚ್ ಮೊದಲ ವಾರದಲ್ಲಿ ನಮಗೆ ಮಾರ್ಕೆಟ್ ತುಂಬಾ ಡೌನ್ ಸೈಡಲ್ಲಿ ಟ್ರೇಡ್ ಆಗ್ತಿತ್ತು. ನಿಫ್ಟಿ 16,000 ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿತ್ತು. ಸೊ ಆಗ ನಾನು ವಿಡಿಯೋದಲ್ಲಿ ಕೂಡ ಹೇಳಿದೆ ಮ್ಯೂಚುವಲ್ ಫಂಡ್ಗಳದ್ದು ಬೇಕಾದರೂ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ. ಸೊ ತುಂಬ ಜನ ಇಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಮತ್ತು DIIs ಕೂಡ ಅಷ್ಟೇ, ಮ್ಯೂಚುವಲ್ ಫಂಡ್ಗಳು ಕೂಡ ಅಷ್ಟೇ ತುಂಬ ಒಂದು ಇನ್ವೆಸ್ಟ್ಮೆಂಟನ್ನು ಮಾರ್ಕೆಟಲ್ಲಿ ಮಾಡಿದ್ದಾರೆ. ಸೊ ಒಳ್ಳೆ ಇನ್ವೆಸ್ಟ್ಮೆಂಟ್ ನಮಗೆ ರಿಟೇಲ್ ಮತ್ತು DII ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ ಮಾರ್ಚಲ್ಲಿ. ಹಾಗೆ ಡೆಪ್ಟ್ ಸೆಗ್ಮೆಂಟ್ನಿಂದ 1,14,000 ಕೋಟಿ ಅಮೌಂಟನ್ನು ಆಚೆ ತೆಗೆದಿದ್ದಾರೆ. ಸೊ ಔಟ್ಫ್ಲೋ ಅಂದಾಗ ಮಾರ್ಕೆಟ್ನಿಂದ ಇದು ಆಚೆ ಹೋಗಿದೆ ಅಂತ. ಡೆಪ್ಟಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ವರ್ಷದಲ್ಲಿ 4-5% ರಿಟರ್ನ್ ಮಾತ್ರ ಸಿಗ್ತಿರುತ್ತೆ. ಬಟ್ ಅದೇ ನಾವು ಆ ಒಂದು ದುಡ್ಡನ್ನು ಈಕ್ವಿಟಿ ಅಥವಾ ಕಮೋಡಿಟಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಹೆಚ್ಚಿನ ಒಂದು ರಿಟರ್ನ್ ಸಿಗುತ್ತೆ. ಸೊ ತುಂಬ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಡೆಪ್ಟಲ್ಲಿ ತಮ್ಮ ಒಂದು ದುಡ್ಡನ್ನು ಇಟ್ಟಿರ್ತಾರೆ. ಅಂದರೆ ಲಿಕ್ವಿಡ್ ಫಂಡ್ಸ್ ಆಗಿರ್ಬೋದು, ಓವರ್ ನೈಟ್ ಫಂಡ್, ಸೊ ಈ ರೀತಿಯ ಫಂಡ್ಗಳಲ್ಲಿ ಇಟ್ಟಿರ್ತಾರೆ. ಯಾವಾಗ ಮಾರ್ಕೆಟಲ್ಲಿ ಸಡನ್ ಆಗಿ ಒಂದು ಡೌನ್ ಸೈಡ್ ಬರುತ್ತೆ ಅಲ್ಲಿಂದ ದುಡ್ಡನ್ನು ಆಚೆ ತೆಗಿತಾರೆ. ಸೊ ಅದನ್ನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಸ್ಟ್ರಾಟಜಿಗಳನ್ನು ಅವರು ಬಳಸ್ತಿರ್ತಾರೆ. ಬಟ್ ನಾವು ರಿಟೇಲ್ ಇನ್ವೆಸ್ಟರ್ಸ್ ಕೇವಲ ಒಂದು ಈಕ್ವಿಟಿಯಲ್ಲೇ ಇನ್ವೆಸ್ಟ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಮಾರ್ಕೆಟ್ ಬಿದ್ದರೂ ಕೂಡ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತೀವಿ. ಮಾರ್ಕೆಟ್ನಲ್ಲಿ ಹೈಯರ್ ಟ್ರೆಂಡ್ಸ್ ಇದ್ರೂ ಕೂಡ ಆಗಲೂ ಕೂಡ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀವಿ. ನಾವು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕಾಗುತ್ತೆ. ಸೊ ಗೋಲ್ಡಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್, ಹಾಗೆ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ಬೇಕಾಗುತ್ತೆ. ಸೊ ಡೆಪ್ಟಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂದಾಗ PPF ಹಾಗೆ NPS, ಸೊ ಈ ರೀತಿಯ ಸೆಗ್ಮೆಂಟ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ಬೋದಾಗುತ್ತೆ.